ಜನನಿ ಸೌಖ್ಯಪ್ರದಾಯಿನಿ ದೀರ್ಘಾಸ್ತು ಮತ್ತು ಮೇಲಕ್ಕೆ ಪುತ್ರ ಕೋಮಲ ಅವರು ಎಲ್ಲ ಪಡೆದ ಮಾತೆ ರಾಮ. ಏನಿದೆ ನಿಮ್ಮ ಮುಖ ಚೇತದ ರೀತಿ? ಹೂವಿನ ಮೊಗ್ಗೆ ಅಂತ ಈ ನಿಮ್ಮ ಮುಖ ಕಮಲವು ಮೊದಲೇ ತಾವಂತ ಪ್ರಾಣವೇನು? ಈ ನಿನ್ನ ಸುತ್ತಮುತ್ತ ನಿಲ್ಲಿಸುವ ಜನನಿ ಸೌಖ್ಯಪ್ರದಾಯಿನಿ ರಾಮ. ಮಾತೆ ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿಯ ಮಾತೆಯಿಂದ ಕೇಳಿದೆ. ಹೌದು ಜನನಿ. ಕಂದ ಮಾತೆ ನನ್ನ ಹಣೆ ಬರಕ್ಕೆ ನೀನೇನು ಮಾಡುವಲ್ಲಿ ಕಂದ? ಏನಿರುತ್ತಮ್ಮಯ್ಯ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಮಾತೆ. ಬಾರೆ ಭಾರ್ಗವ ನಾ ಸಹಿಸೆ ಜನನಿ ಯಾಕೆ ದುಃಖಿಸುವ ಮಾತೆ? ಜನನಿ ಎನ್ನ ಹಡಿಯಲ್ಲಿ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವನು. ಬ್ರಹ್ಮನ ಬರಹವನ್ನು ಬರೆದಿರುವನು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಮಾತೆ ಏನಿದೆ ನಿನ್ನ ಮಾತಿನ ಮರ್ಮ? ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಮ ನುಡಿದುಕೊಂಡ ಚಂದ್ರದಂತೆ ಅಗ್ನಿ ದಟ್ಟವಾದ ವಿಷಯದಂತೆ ಈ ನಿಮ್ಮ ಮುಖವು ಕಳೆದಿದ್ದ ಕಾರಣವೇನು? ಜನನೇ ಹಾಲನ್ನು ಬೆಳೆಸಿ ನಿನ್ನ ದುಃಖ ಕಾರಣ ಹೆಸರು ಮಾತೆ. ಅಲೆ ಗಾಳಿ ತತ್ತರಿಸಿ ನಿನ್ನ ಸೆರೆ ಕರ್ಪಿಸ ಮಾತೆ ತಿಳಿಸಿ ಯಾವ ಕಾರಣ
ಚಿಂತಿಸದಮ್ಮಯ್ಯ ಜನನೇ. ಜನನೇ, ಎಂದ ದುಃಖದ ವಿಚಾರವನ್ನು ಹೇಳಲು ಚಿತ್ತವಿಟ್ಟು ಕೇಳಿ ಬಾರ್ಧವ. ಏನು ಚೆನ್ನಾಗಿ ಮಾತೆ ರಾಮ, ಜನನೇ. ನಾನೇ ಎಂದ ಮಹೇಶ್ವರನಾದ ಕಾರ್ತಿಕೇಯ ಅರ್ಜುನನು ಅರ್ಜುನನು ನನ್ನ ಹೆತ್ತಪ್ಪನೆಂದ ಕೊಂದು ನನ್ನಲ್ಲಿ ಈ ರೀತಿ ಕಟ್ಟಿ ಇಡುವುದಕ್ಕೆ ಕಾರಣವಾದ ರಾಮ. ಅವೋ ಎನ್ನ ಪಡೆದ ಮಾತೆ ತಿಳಿಯಿತು. ನಮ್ಮ ಪಡೆದಾದ ನಡುತ್ತ ನಮ್ಮ ಅಂಗವಿದೆ. ಆದರೆ ಈ ನಿನ್ನ ತಲೆ ಮಾತ್ರ ಆಲಿಸಿ ಮಾತೆ ನನಗೆ ಸಿಕ್ಕವರನ್ನಾಗಿಸಿದ ಆಗ್ತಾ ನೇಮಿಸುತ್ತಾರೆ. ಒಂಬತ್ತು ತಿಂಗಳು ಹೊತ್ತು ಹೆತ್ತು ನಿನ್ನನ್ನು ಸಾಕಿ ಸಲಹುವುದಲ್ಲವೇ ನಾನು. ಹೌದು ಮಾತೆ. ಹಾಲ ಅನ್ನ ನಡೆಸಿ ಬೆಳೆಸಿದಂಥ ತಾಯಿಯಲ್ಲವೇ ನಾನು. ಹೌದು ಜನನೇ. ನಿನ್ನನ್ನು ನಾನು ಅದರ ಕೈಗೆ ಏಕೆ ಒಪ್ಪಿಸಬೇಕು? ಆಟವನ್ನು ಸೆದೆ ಬರುವುದು ನಿನಗೆ ಅನಗರಿಕೆಯಲ್ಲಮ್ಮಯ್ಯ. ನಿನ್ನ ಹಾಕಿದ್ರೆ ಸಾಕಮ್ಮಯ್ಯ. ದೇವಪುತ್ರ ರೇಖೆಗಳಮ್ಮಯ್ಯ. ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊಡಲು ಈ ಕಾಲದಲ್ಲಿ ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹೆ ಬೆಳೆಸಿ ಅದವನ ಕೈ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕಡೆ ಒಪ್ಪಲಾಗುತ್ತಲ್ಲ ರಾಮ. ಜನನೇ, ಹಳೆದ ಹೋರಾಡಿನ ಹಳೆದ ಹಣದ ಒಣಲು ಈ ನಿನ್ನ ನುಡಿಯೇ ಮಾತೆ. ಈ ನಿನ್ನ ಪುತ್ರನ ಬಾವು ಬಂದ ನಿನಗೆ ಅನುಮಾನವೇ? 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ಉಳಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ? ಕೇಳೆನ್ನ ಪ್ರತಾಪವನು ರಾಮ. ಜನನೇ, ನಿನ್ನನ್ನ ಅಧಮನ ಕೈಗೆ ಒಪ್ಪಿಸುವುದಕ್ಕೆ ಹೆತ್ತ ಕಳ್ಳ ಒಪ್ಪ ನಾನು ರಾಮ ಕೊಡುವುದರಿಂದ ಹೆತ್ತ ತಾಯಿ ಎಂದೆಂದಿನ ಜನನೇ, ಈ ನಿನ್ನ ಪುತ್ರನ ಬಾವು ನಿನಗೆ ಅನುಮಾನವೇ? ಅಮ್ಮಯ್ಯ, ಕೇಳಿನ ಪ್ರತಾಪವನು ಈ ನಿನ್ನ ಮಗ ಒಡಲ ಸಂಬಂಧ ಹಿಂದೆ ನಾನು ಜನನೇ
ಚಂಡ ಪ್ರತಾಪನಾದ ನಿನ್ನ ತಂದೆ ಬಂದವನು ಶಿರವನ್ನು ಹರಗಡಿದು ಅವರ ದೇವನ ಹತ್ತಿರ ನಡೆಸಿ ಹಬ್ಬದೂಟ ಮಾಡ್ತವೆ ಮಾತೆ. ಒಂದು ವೇಳೆ ನಿನ್ನ ಮಾತು ಸೆಟೆಯಾದರೆ ನನ್ನ ಮಾತು ಜೊತೆಯಾದರೆ ಮಾತೆ ಪರಮಪ್ರಖ್ಯಾತೆ ಜನನೇ. ಅವನು ಸಾಮಾನ್ಯದವನಲ್ಲ, ನಾನೇನು ಸಾಮಾನ್ಯದ ನಮ್ಮಯ್ಯ. ದೇವದಾನವರಿಗಿಂತಲೂ ಶಕ್ತಿಯಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವವನು ಭಗವಂತನಾದ ಜನನೇ ದತ್ತಾತ್ರೇಯರ ಪ್ರಸಾದದಿಂದ ಜಯಿಸಿದಂಥವನ ಧವಳಾಳ ಸಾಧ್ಯವೇನಾಯಿತು? ಅಗ್ನಿ ಅಗ್ನಿ ಜಮದಗ್ನಿ ಸಂಬುದಮಯ ಸಾಹಸ ಭಾವನೆಯ ರಾಮ ಹತ್ತುತ್ತಲೇ ರಾಮನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತುಗಳನ್ನು ಮತ್ತು ಹಿಂದಿರುಗಿ ಬಂದ ಹತ್ತುತ್ತಲೇ ರಾಮನ ಕೈಯಿಂದಾಗದ ಕಾರ್ಯ ಚಿಕ್ಕವನಾಗ ನಿನ್ನಿಂದ ಸಾಧ್ಯ ರಾಮ. ನಿನ್ನ ಆಶೀರ್ವಾದವಿದ್ದರೆ ಅಸಾಧ್ಯವಾದ ಯಾವುದಿಲ್ಲಮ್ಮಯ್ಯ. ಜನನೇ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕನತೆಯ ಕರಳು ಕಿತ್ತಿ ನಿನಗೆ ನೇಮವನ್ನು ಕೊಡುವುದು ನಿನ್ನ ಮಾತೇ ಎಂದು ನೀನು ತಿಳಿದುಕೊಂಡೆಯ ಹೌದು ಮಾತೆ. ರಾಮ. ಜನನೇ ನನ್ನದೊಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು. ಅದೇನೇ ರಮ್ಮಯ್ಯ. ನಿನ್ನ ತಂದೆ ಅಗ್ನಿ ಆ, ಜಮದಗ್ನಿ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಏನೇನು ರಮ್ಮಯ್ಯ. ಸತಿ ರೇಣುಕ, ನನಗೆ ತಕ್ಕ ಸತಿ ನೀನಾಗಬೇಕೆಂದರೆ ಆಗಬೇಕೆಂದರೆ ಪ್ರತಿ ದಿನವೂ ನೀನು ಸರ್ಪವನ್ನು ತಿಂಡಿಯಾಗಿ ಮಾಡಿಕೊಂಡು ಮರಣ ಪಡೆಯಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ಬಂದರೆ ಆಗ ತಕ್ಕ ಸತಿಯನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಜನನೇ ನಿನ್ನ ತಂದೆ ಮಾತನ್ನು ಕೇಳಿ ನಾನು ಮನೆಗೆ ಹೊರಟಾಗ ಮಧ್ಯದಲ್ಲಿ ಏನಾಯಿತು ಗೊತ್ತಿತ್ತಲ್ಲ? ಏನಾಯ್ತು ಅಮ್ಮಯ್ಯ. ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನಾನು ಎಂದು ಮಾತನಾಡಿದೆ. ಏನೆಂದು ಮಾತಾಡ್ತಮ್ಮಯ್ಯ. ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತರಾಗಿರುವೆ. ಈಗ ನಿನಗೆ ಸಿಂಹಿಯಾಗಿ ಬರುವೆನೆಂದು ಹೇಳಿತು ನಾನು ಸರ್ಪವು. ಜನನೇ ನಾನು ಸರ್ಪವು ಸಿಂಹಿಯಾಗಿ ಬಂದಿತು. ನಾನು ನದಿಗೆ ಹೋದೆನು. ಮರಳಿನ ಕೊಡದಿಂದ ನಿನ್ನ ತಂದೆ ಪಾದ ಪೂಜೆಗೆ ನೀರನ್ನು ತೆಗೆದುಕೊಂಡು ಬಂದೆನು. ರಾಮ, ಜನನೇ ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಸತಿ ರೇಣುಕಾಳನ್ನು ತನ್ನ ಸತಿ ನೀನೆ ಎಂದು ಕೈ ಹಿಡಿದು ಸಂತೋಷವಾಗಿ ಆಶ್ರಮವನ್ನು ಸೇರಿಸಿಕೊಂಡನು. ರಾಮ, ಜನನೇ ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ ರಾಮ. ಕೊಡುವುದರಿಂದ ಹೆತ್ತ ತಾಯಿ ಎಂದೆಂದು ನಿನಗೆ ನೇಮ. ಅಹೋ ಎಲ್ಲ ಪಡೆದ ಮಾಧ್ಯಮ ರೇಣುಕಾದೇವಿ ಆ ಕಾರ್ತಿ ರಾಜ್ಯದ ದೇವಧಾನಗಳಿಗೆ ನೀರಿಲ್ಲ. ಈ ಮಾತು ಸರಿಯಲ್ಲ. ಎನ್ನ ಸರಿ ಸಮನ ಒಂದು ಆ ಕೂಡ ಕಾರ್ತಿರೋದನು ಕಾಂಕರ್ದಿರೋನು. ಆದರೆ ಈ ನಮಗೆ ಭಾಗ್ಯವರಾಮನು ಅರಿಷದ ದೂರ ಮಾಡಿದನು. ಬಾಪು ಬಾಪುನೇ ಇಂಥ ಚಿದ್ರೂಪನ ಮುಂದೆ ಆ ಕೊಟ್ಟಿದ ಕಾರ್ತಿಗಿರೋ ಜೀವನಗಳೇನೆ. ಅಮ್ಮಯ್ಯ, ಬಂದೂರ ಬಲಶಾಲಿಯಾದ ಸಿಂಹದ ಮರಿ ಗಜದ ಕುಂಭಸ್ಥಳಂ ಬೇಯಿಸಿ ಅಮ್ಮಯ್ಯ ಸೌದೆ ಕಾಸಿ ಬೆಟ್ಟದಷ್ಟಿದ್ದರು ಒಂದು ಅಗ್ನಿಕರಿಗೆ ಸುಟ್ಟು ಭಸ್ಮವಾಗಿರುವುದೇ ಯೋಚನೆ ನೇಮಂತದ ಅಮ್ಮಯ್ಯ. ಜನರೇ ಏನ್ ಚೆನ್ನಾಗಿ ಮಾತೆ. ಮಗನೇ ಜಗತ್ತು ಮಹಾವೇಂದ್ರನೇ,
ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲ ಮಗನೇ? ಯಾವ ಶಕ್ತಿಯಿಂದ ಗೆದ್ದು ಬರಬೇಕಮ್ಮಯ್ಯ? ಅದೇನಮ್ಮಯ್ಯ? ಓ ಅಮ್ಮಯ್ಯ, ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರವನ್ನು ಒಲಿಸಿ ಪರಶುವನ್ನು ಕಳೆದುಕೊಂಡು ಪರಶುರಾಮನಾಗಿ ಅಧಮನನ್ನು ಕೊಂದು ಬರಬೇಕು. ರಾಮ, ಯುದ್ಧಕ್ಕೆ ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು. ಒಳ್ಳೆಯ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬರಬೇಕು. ಒಂದು ಹೆಚ್ಚೆ ಸಾಲಮ್ಮಯ್ಯ. ಅಲ್ಲೇ ರಾಮ ಪಡೆಯುವುದರಿಂದ ಹೆತ್ತ ತಾಯಿಗೆ ನೀನು. ಓಹೋ, ಇನ್ನ ಪಡೆದ ಮಾತೆ ನಾನೆಷ್ಟು ಇದೊಂದು ಹೇಳಿದ್ರು ಬಿಡುಗಡೆ ಮಾಡಿದ ಯೋಚನೆ. ಅಮ್ಮಯ್ಯ, ನೀರಲ್ಲಿ ಮುಳುಗಿದ್ರು ಭೂಷಲ್ ಅಡಗಿದ್ರು ಬ್ರಹ್ಮನ ಬರೆದ ಬರಹ ಬದಲಿಸುವಂತೆ. ಅಮ್ಮಯ್ಯ, ಈ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯಕ್ಕೆ ಅರ್ಥವಾಗದು. ಈ ಭುಜನ ತರಕಯ್ಯ. ಅಮ್ಮಯ್ಯ, ನಿನ್ನ ಅಭಿಷೇಕ ಮನಸ್ಸಿಗೆ ಪೂರ್ತ ಪಡಲು ಕೈಲಾಸಕ್ಕೆ ಹೋಗಲು ನನಗೆ ಆಶೀರ್ವಾದ ಮಾಡಿ ಕೆಲಸ ಕಾತರಿಸಿದೆ. ಏನು ಮಾಡ್ತೈತೆ? ತಾಯಿಗೆ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತೇ ಕಂದ? ಹೇಗೆ ಬಿಡಬೇಕಮ್ಮಯ್ಯ? ಹೇಳಲೇ? ಏನು ಮಾಡ್ತೆ? ಆಶೀರ್ವಾದವನ್ನು ನಿನಗೆ ಕೊಡುವಳು. ರಾಮ, ನಿನ್ನ ಕಾರ್ಯ ಜಯವಾಗಿ ಎಂದು ಜಯಗಾರ್ಪಣ ಬೆಳಗವನು. ಈ ಪೀಠವನ್ನು ಅಲಂಕರಿಸು.
ತಂದೆ ಅಗ್ನಿ ಜವನಕ್ಕೆ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲವಾಗಿ ಬಾ ಪುತ್ರ ಕೋಮಲಗಾತ್ರ. ಸಕಲ ಸೌಭಾಗ್ಯ ಮತ್ತು ಪುತ್ರ ಕೋಮಲಗಾತ್ರ. ಅಬೋ ಮಗನೇ, ದೋಷಿಸಿದಂತ ಈಗಿನ ಕಂದ ವಿಚಾರವನ್ನು ಆಲಿಸುತ್ತದೆ ಮಹಾಮತಿವಂತನೇ. ಅಬೋ ಪುತ್ರನೇ, ಜನಕ ಯಾವ ಮಂಗಲದ ಮಹತ್ ಕಾರ್ಯ ಸಾಧಿಸಲು ಕರಪಲ್ಲವದಿ ಬಿಲ್ಲು ಹಿಡಿದು ಧನುರ್ಧಾರಿಯಾಗಿ ಪಿತನ ಆಜ್ಞೆಯಂ ತಡೆಯದೆ ಕಕ್ಷನೆ ಮುಕ್ಕುವ ರೋಷದಿಂದ ಹೋಗುವುದೆಲ್ಲಿಗೆ ಸುತನೇ ಅತಿ ಬಲಾನ್ವಿತನೇ. ಜನಕ ಅಬೋ ಪುತ್ರನೇ, ಈ ದಿಗ್ಘೋರದ ರೌಢಾಂಗವಾಗಿ ಮುನ್ನುಗ್ಗಿ ಬರುವ ಬಂಡರ ಜಗತ್ಬಂಡರ ಕತ್ತಿಯದವ ಕಾರ್ತಿವೀರಾಜನನು ಎನ್ನ ಎಷ್ಟಮ ಪಿತರು ಕತ್ತು ಕತ್ತರಿಸಿದಂತೆ ಅಪ್ಪಯ್ಯ. ಅಬೋ ಪುತ್ರನೇ, ತಕ್ಷಣ ಎತ್ತಮ್ಮಳ ಒಡಲು ದುಷ್ಟ ಖಂಡಿತ ಮಾಡುವ ಆ ಮದಲತ್ತ ಕಾತ್ಪುರದ ಸಂಹಾರ ಮಾಡುವುದನ್ನು ಮಾತೆ ಮಹಾತಾಶದ ಈಶಿನ ಮನಸ್ಸಿ ಬಂದವರಿಗೆ ಆಶೀರ್ವಾದ ಮಾಡ್ತಂದೆ. ಇನ್ನ ಮನಸ್ಸಿನ ತಮ್ಮ ಹೇಳುತ್ತದೆ. ಅಕೋ ಪುತ್ರ, ಜನಕ ಹಾಗಾದರೆ ಹೇಳುವನು ಕೇಳು. ಅದೇನು ಚೆನ್ನಾಗಿದೆ ಜನಕ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ಅಹೋ ಜನಕ, ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವರಾಮನೇ. ಅಹೋ ಜನಕ, ಅಹೋ ಮಗನೇ, ಆ ಭಗವಂತನ ದುಷ್ಟರ ಸಂಹಾರ ಮಾಡುವಂತಿಲ್ಲ, ಈ ಮಾತು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಪುತ್ರನೇ? ಆ ಕಾರ್ಯ ಮಾಡುವುದಾಗಿ ಈ ಭೂಜನ ತತ್ವಸಿರು ಭೂತಾಯಿ ಮರಗಳು ಈ ಕ್ಷಣ ಸಿದ್ಧನಾಗಿ ಹೋಗಲಿ ಆಜ್ಞಾಪುರ ಜನಕ. ಕನಕ ಕುಮಾರ ಜನಕ, ಮೆಚ್ಚಿದೆ ನಿನ್ನ ಪರಾಕ್ರಮ. ಜನನಿ ಆಯ್ ಕೈಲಾಸವಾಸನಾದ ಈಶನಂ ನಿನಗೆ ವರ ಕರುಣಿಸಲೆಂದು ಆಶೀರ್ವಾದವನ್ನು ಮಾಡುವೆನು. ಭಾರ್ಗವರಾಮನೇ, ಶತ್ರುವಿನೊಳದವರು ನಿನ್ನ ಪರಾಕ್ರಮ. ರುದ್ರ ಮಹೇಂದ್ರ ಭದ್ರಮೂರ್ತಿಯಾದ ಪರಶುರಾಮನ ಈ ಭಾರ್ಗವರಾಮನು ಹರನ ಮೋಲಿಸಿ ತ್ರಿಶೂಲ ಮೋರಾಗೆ ಪಡೆದು ಬರಲಿಕ್ಕೆ ಈ ಭಾಗ್ಯವರನ್ನ ಕೈಲಾಸಕ್ಕೆ ತಪಸ್ಸಿಗೆ ಹೊರಬಂದು ತ್ರೈದಕ್ಕೆ ಸಾಗರ ಸಾಗತಿ ಆ ಕೈಲಾಸಕ್ಕೆ ಹೋಗಬೇಕಾಗದೆ.
ಸಾರಥಿ ಭೂಮನಿ, ಈ ದಿನ ಎಲ್ಲ ಸಹಸ್ರ ಭಾವಶಕ್ತಿಯಿಂದ ಭೇಟಿಯನ್ನು ಆಡಲು ಹೋಗಲು ನಡಿ ಸಾರಥಿ. ರಥೋಂಬಳಿ ಜಾಗೃತಿ ನಿಮಿತ್ತದಲ್ಲಿ ಭೂಮನಿ. ಇಲ್ಲಿ ಒಂದರಗಳಿಗೆ ರಥವನ್ನು ನಿಲ್ಲಿಸು. ಈ ವನದಲ್ಲಿ ಯಾರದೇ ಆಶ್ರಮ ಕಾಣುತ್ತಿದೆ, ಹೌದು, ಆ ಆಶ್ರಮದ ಮುನಿದಾರರಾಗಿರಬಹುದು. ಈ ವಿಚಾರವನ್ನು ತಿಳಿದು ಕಾರ್ಯ ಮಾಡಲು ಸಾರಥಿ ಚತುರ್ಮತಿ ಮಿತಂದೇಳಿ ಭೂಪತಿ. ಅಹೋ ಕ್ಷತ್ರಿಯ ವೀರನಾದ ಕರ್ತವೀರ, ಅಹೋ ಜಮದಗ್ನಿ ಮುನಿವರ್ಯನೇ, ನೀನು ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದ ಸಹಾಯ ಬಯಸಿ ಬಂದಿರುವಿರಾ? ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ದನಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮೃಷ್ಟಾನ್ನ ಭೋಜನವನ್ನು ಸ್ವೀಕರಿಸಿ ಆನಂದ ಹೊಂದಿರಿ ಕಲಿಸೂರ. ಇಷ್ಟೇನು ಎನ್ನೆಯ ಮಾತಿನ ಭಾರ. ಆಹೋ ಮುನಿವರ, ಅಹೋ ಕ್ಷತ್ರಿಯ ವೀರ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂಥ ಜೋಗಿಯ ಆಶ್ರಮದಲ್ಲಿರೋದು ಯೋಗ್ಯವಲ್ಲ. ಅದು ಏತಕ್ಕಂದರೆ, ಅದು ಏತಕ್ಕೆ? ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಯಸ್ಪತಿ ನಗರದಲ್ಲಿರುವುದು ಯೋಗ್ಯ. ಆದ ಕಾರಣ ಕಾಮಧೇನುವನ್ನು ಹಿಡಿದು ಒಯ್ಯುವನು ಮುನಿಪ. ಎಡವೋ ಮೂರ್ಖ ಶಿಖಾಮಣಿ, ಸುರ ಸಮೂಹಕ್ಕೆ ಸಕಲ ಐಶ್ವರ್ಯದಿಂದ ಪರಿಶೋಧಿಸುವ ಕಾಮಧೇನು ಭೋಗದ ವಸ್ತುವಲ್ಲ. ಭೋಗದ ವಸ್ತು ಆದರೂ ಚಿಂತಿಲ್ಲ, ಅದನ್ನು ಮಾತ್ರ ನಾನು ಬಿಟ್ಟು ಹೋಗುವುದಿಲ್ಲ. ನಿನ್ನಂತ ಅವಿವೇಕಿಯ ಅರಮಂದಿರದಲ್ಲಿರಲು ಅದು ಎಂದಿಗೂ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಚಕ್ರವರ್ತಿ ಮುನಿವರ್ಯ? ನಿನ್ನ ಮಂದ ಬುದ್ಧಿಯಮ್ಮರೆ ಮಾಡಿ ಕಾಮಧೇನುವಿನ ಆಶೆಯನ್ನು ಬಿಟ್ಟು ಕರುಣತೆಗಳ ಮನಸ್ಸಿಗೆ ಶಾಂತಿ ಧಾಮವಾದ ಎನ್ನಾಶ್ರಮವನ್ನು ಬಿಟ್ಟು ಹೊರಟು ಹೋಗು ಮೂಢಮತಿ. ಇಲ್ಲವಾದರೆ ಬಂದೊದಗುವುದು ನೋಡನಿಗೆ ದುರ್ಗತಿ. ಎಲ ಅಡವಿಯಲ್ಲಿ ಅಲೆದಾಡಿ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ಸನ್ಯಾಸಿಯೇ, ಅದೇ ಮೂರ್ಖ ಕರ್ತವ್ಯ ಅರಮನೆಯಲ್ಲಿರಲು ಸಾಧ್ಯವಿಲ್ಲವೆಂದು ಮನವನ್ನಂತೆ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವೆನು. ಎಂದಿಗೂ ಸಾಧ್ಯವಿಲ್ಲ ಮೂರ್ಖ. ಎಲ್ಲ ಮುನಿವರ, ಬಂಡನಾದ ಕರ್ತವ್ಯನೇ, ಆ ಕಾಮಧೇನುವನ್ನು ನೀನು ನನ್ನ ಅರಮನೆಗೆ ಕಳಿಸಲೇಬೇಕು. ಕಳಿಸದಿದ್ದರೆ ಇಲ್ಲವಾದರೆ ನಾನೇ ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುವೆನು ಮುನಿಪ. ಇದಕ್ಕೆ ಪ್ರತಿ ಮಾತನಾಡಿದರೆ ಕೋಪ. ಎಲೆ ಕ್ಷತ್ರಿಯ ವೀರನಾದ ಕರ್ತವ್ಯ, ಎಲ್ಲ ಜಮದಗ್ನಿ ಮುನಿಯ ಮನಬಂದಂತೆ ಎಳೆದೊಯ್ಯಲು ಆ ಕೈಲಾಗದ ಏಡಿ ರಾಮನ ಅಲ್ಲ. ಮದವೇನು ಏತಕ್ಕೆ ಮಾತನಾಡುತ್ತಿರುವೆ? ಮತಿ ಇಲ್ಲದ ಮಹಿಷ್ಮತಿ ಮದ ಅಂದ್ರೆ ಮದವೇರಿ ಯಾತಕ್ಕೆ ಮಾತನಾಡಿದರೆ ಮಾಡುವುದೇನು? ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನಮ್ಮ ಯೋಗ ತಪಸ್ಸಿಗೆ ಮೆಚ್ಚಿ ನಮ್ಮ ಸೇವೆಗೆಂದು ಬಂದಿದೆ. ಎಲ್ಲ ಮೂರ್ಖ, ಅಮೃತ ಪ್ರಸಾದ ಕೊಡುವ ಕಾಮಧೇನುವಿನನ್ನು ಹಿಡಿದೊಯ್ಯುವುದೆಂದು ಹೇಳುವೆಯಾ? ಸಹಜವಾಗಿ ಒಯ್ಯುವುದು. ಇನ್ನೊಂದು ಸಾರಿ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಶಿರ ಅರೆಗಡೆಗೆ ಎಚ್ಚರ. ಕೋಪದ ಬರದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಎನ್ನ ಮುಖಮಂಡಲದೊಳು ಧರಿಸಿದ ಜಮದಗ್ನಿ ಎಂಬುದು ನಿನಗೆ ಗೊತ್ತಿಲ್ಲವೇ? ಜಮದಗ್ನಿ ಈಗೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿವೆ. ನೀನಂತ ಗುರುಪಟ್ಟು ಪರಾಕ್ರಮಿಯಾದರೆ ಕಾಮಧೇನುವಿನನ್ನು ಹಿಡಿಯಲಿಕ್ಕೆ ಹೋಗು ಭ್ರಷ್ಟ ಆಗುವುದು ನೋಡು ನಿನ್ನ ಪ್ರಾಣ ನಷ್ಟ. ಎಲ ಅಡವಿಯಲ್ಲಿ ವಾಸ ಮಾಡುವ ಸಾಧುಮನುಜ, ನಿನಗೆ ಗೊತ್ತಿಲ್ಲವೇ ಎನ್ನ ಪರಾಕ್ರಮದ ತೇಜ? ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರ ಜಲದ ತೇಜ? ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಯಸ್ಪತಿ ನಗರಕ್ಕೆ ತರಬೇಕೆಂದು ಕೇಳಿದರೆ ಅದಕ್ಕೂ ಮಿಗಿಲಾದ ನಮ್ಮ ಪುರದ ಅದಕ್ಕೂ ಮಿಗಿಲಾದ ಐಶ್ವರ್ಯ ನಮ್ಮ ಪುರದ ಅರಮನೆಯಲ್ಲಿ ಇರಿಸಿದರು.
ಉದಾಸದ ಮಾತನ್ನಾಡುವಿಯ ನಿನ್ನ ತಪೋಚ್ಛೋದೆಯಿಂದ ಎನ್ನನ್ನು ಎದುರಿಸುವಿಯ ಆಗಲಿ ಎಲ್ಲ ಜಮದಗ್ನಿ ಮುನಿವರ್ಯನೇ ಬಂಡನಾದ ಕರ್ತವ್ಯನೇ ಬಲಿಯ ಬಂದು ನಿನ್ನಂ ಕೊಂದು ಕಾಮಧೇನುವನ್ನು ಪಡಿದೊಯ್ಯದಿದ್ದರೆ ಬಾಪು ಬಾಪುರ್ಯ ಮಂಡಲದ ಪೂರ್ವ ಗಂಡ ಮಾರ್ಥಂಡನೆಂದು ಹೆಸರಿದ್ದು ಸಾರ್ಥಕೇನೋ ಮುನಿಪ ಇನ್ನೊಮ್ಮೆ ಬಂದು ತೋರಿಸುವೆ ಎನ್ನ ಪ್ರತಾಪ ಸಾರಥಿ ಜಾಗೃತಿಯಿಂದ ನಮ್ಮ ಮಯಪ್ಪತ್ತಿ ನಗರಕ್ಕೆ ರಥವನ್ನು ಬಿಡುವಂತನಾಗಲೇ ಸಾರಥಿ ಅತಿ ಜಾಗೃತಿ ಬರ್ದೋಣ ಅರೆ ಬಾ ನೋಡು ಅದಕ್ಕಾಗಿ ಪರ್ವತವು ಎಷ್ಟೊಂದು ಶೋಭಾನ ತಾನು ನೋಡಿದೆಯಾ ಸಾರಥಿ ನೋಡು ಸಕಲ ಋಷಿಗಳ ಕುರಿತು ಮೂರ್ತಿಗಳ ಶ್ರೇಷ್ಠಕಾರನ್ನು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಕಂಡ ಕಾರಣ ಅದೇ ನೋಡು ಸಾರಥಿ ಅದು ಅರ್ಥ ನೋಡು ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳದಂತ ಹೇಗೆ ಸಂರಕ್ಷಣೆ ಮಾಡಿ ನೋಡಿದೇವಾ ಪಾರಿಚಾರಕ ಇತ್ತವ ಇಲ್ಲಿ ನೋಡು ಇದೇ ನೋಡು ಶೀಲ ಸಮುದ್ರ ಈ ಸಮುದ್ರದ ನೀರಿನ ಘಟ್ಟವನ್ನು ಮುಗಿಸಿದರೆ ಯಾಗುವುದಂತೆ ಸಾರಥಿ ಅದು ಅರ್ಥ ನೋಡು ಯಾರಾದರ ಕೈಲಾಸಗಿರಿಗೆ ಬಂದರೆಂದು ಆ ಶಿವನ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ ಈ ಬೆಟ್ಟದ ವಿಶೇಷವೇನೆಂದರೆ ಅದೇನು ದೇವ ದುರ್ಗುಣವುಳ್ಳ ಮನಿದರು ಈ ಬೆಟ್ಟ ನೋಡಿದ ತಕ್ಷಣ ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಅಲ್ಲಿಂದ ಹಿಂದೆ ಹೋಗುವಂತೆ ಸಾರಥಿ ಅದು ಅರ್ಥ ನೋಡು ರಾವಣನು ತನ್ನ 20 ತೋಳುಗಳಿಂದ ಈ ಬೆಟ್ಟವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮಣಿದು ಗೋಡಿಸ್ತಾನವೇ ಕೈಲಾಸ ಪರ್ವತವು ಬೃಹಸ್ಪತಿ ಮೊದಲಾದ ಋಷಿ ಮುನಿಗಳು ತಪ ಮಾಡಿ ತಾಣ ನೋಡಿದ ದೇವ ಸಾರಥಿ ಅದು ಅಲ್ಲಿ ನೋಡಿದ ದೇವ ನಾರದ ತಂಬೂರ ನಂದೀಶ್ವರ ಭೃಂಗೇಶ್ವರ ತೋರ್ಪ ಈ ಪರ್ವತದಲ್ಲಿ ತಪಸ್ಸಿ ಕುಳಿತು ಹರನ ಮನಸ್ಸು ತ್ರಿಶೂಲ ಮೊರಾಗಿ ಪಡೆದು ಈ ಭಾರತದವರ ಪರಿಸರವಾಗಿ ಸಂಪಾದಕ್ಕೆ ಬದ್ಧನಾಗಲು ತಪಸ್ಸು ಸಾರಥಿ ಪೂಜೆ ಕೊಡೋದಿ ಜಾಗದೆ ಆಹಾ, ಇದು ಎಂತಹ ಆಶ್ಚರ್ಯ! ಕೈಲಾಸ ಪರ್ವತದಲ್ಲಿ ಓಂ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದು.
ಶಬ್ದವು ಕೇಳಿ ಬರುತ್ತಿರುವುದು. ಎಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಪುರುಷನಾದರೂ ದಾರಾಗಿರಬಹುದು. ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ, ಬಂದ ವಿಚಾರವನ್ನು ಕೇಳೋಣ. ಇದೇನಿದು? ಈ ದಿನ ಕೈಲಾಸ ಪರ್ವದಲ್ಲಿ ಓದೋ ಸ್ತ್ರೀಯಳು ಧ್ವನಿಯಾಗಬಹುದು. ಈ ಸ್ತ್ರೀಯಳು ಹಾಗಿರಬಹುದು. ಅದರ ಪತ್ನಿಯಾದ ಶಾರದೆಯೋ ಇಲ್ಲ ಸುದಿನ ಪರಿ ಸಾಕ್ಷಾತ್ ಸತಿಯಾದ ಪಾರ್ವತಿಯೋ ಈ ತಾಯಿಯನ್ನ ಮೇಲೆ ಕಣ್ಣ ತೋರಿ ಬಂದಿರುವಂತ ಕಾಣುತ್ತದೆ. ಈ ಸಾಧನಾರು ಒಮ್ಮೆ ನಮ್ಮ ಅಹೋ ಮಾತೃ ಸಮರಾದ ಸ್ತ್ರೀಯಳೇ, ಅಹೋ ಸುಂದರ, ಇಲ್ಲಿ ಸಂಚರಿಸುವ ಕಾರಣವೇನು? ಬೇಡಮ್ಮ ಸೌಭಾಗ್ಯವತಿ ಪರಮ ಪ್ರಖ್ಯಾತಿ. ಅಹೋ ಸುಗುಣ ಸುಂದರನೇ, ಅಮ್ಮಯ್ಯ, ನನ್ನನ್ನು ದಾರು ಎಂದು ಕೇಳಿದೆಯಾ? ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ, ನನ್ನ ಹೆಸರು ಮೇನಕಾ ಎಂದು ಕರೆಯೋದು. ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದನು. ಅಹೋ ಸುಂದರ ಸುಗುಣ, ನೀನು ದಾರು, ನೀನು ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ತಪಸ್ಸಿನ ವಿಚಾರ. ನೀನು ದಾರು, ಈ ಇಡಮಂಡಲದ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವ ರಾಮನ ಹೆಸರು ವಿಖ್ಯಾತ. ಇಂದು ರಾತ್ರಿಗಳಾನೆ ಗಂಡುಗಲಿ ಎಂದು ಮಂಡೆ ನಿತ್ಯ ಅಂಡಲಿವ ಆ ಗುಣ ದುಷ್ಟ ಶಾಸ್ತ್ರದ ಸಂಹಾರಕ್ಕೆ ಸತ್ತವರಂ ಬೆಳಲು ಮಹಾಜನ ಕುರ್ತಪದಲ್ಲಿ ಬಂದಿವೆ. ಇಂಥ ವೈರಾಗ್ಯ ಪುರುಷರು ಈಗ ಬಂದಿರೋ ಕಾರಣವೇನು? ನಿನ್ನ ಕಾರ್ಯ ಯಾವುದು? ಏನಿದ್ದರೆ ಎಂದು ಮುಂದೆ ಬೇಡಮ್ಮ ಸೌಭಾಗ್ಯತಿ ಪ್ರಖ್ಯಾತಿ. ಅಹೋ ಭಾರ್ಗವರಾಮ, ನಾನು ಬಂದ ವಿಚಾರವೇನೆಂದು ಕೇಳಿದೆಯಾ? ನಾನು ಬಂದ ವಿಚಾರವೇನೆಂದು ಹೇಳಿದರೆ ಅದನ್ನು ನೀನು ನೆರವೇರಿಸಿಕೊಂಡೆಯಾ? ಕೊಡುವ ವಿಚಾರವನ್ನು ನಡೆಸಿಕೊಂಡು ನಮ್ಮಯ್ಯ. ಭಾರ್ಗವ, ಮಹತ್ತರವಾದ ವಿಷಯವನ್ನು ಇಟ್ಟುಕೊಂಡೇ ಬಂದಿರುವೆ. ಹೇಳು ಅಮ್ಮಯ್ಯ, ಅದನ್ನು ನೆರವೇರಿಸಿಕೊಂಡೇ ಹೋಗುವೆನು. ನೆರವೇರಿಸುವುದಾದ್ರೆ ನೆರವೇರಿಸು ನಮ್ಮಯ್ಯ. ಭಾರ್ಗವ, ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಭೇಟಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಒಲಿದು ಬಂದ ಹೆಣ್ಣನ್ನ ಬೇಡ ಎಂದು ಮದುವೆಯಲ್ಲ. ಬೇಡ ಎನ್ನುವುದೇ ನನ್ನ ಮನದೊಳಗಿರುವ ಪ್ರೇಮವನ್ನು ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ಸ್ವೀಕಾರ ಮಾಡು ರಾಮ. ಒಪ್ಪಿಕೋ ಎನ್ನ ಮನದೊಳಗಿರುವ ಪ್ರೇಮ. ವಾಸ್ತವನ ರಾಣಿ, ಚತುರ್ಮಾಸಿನ ಜಾಣನೆಯ ಸ್ತ್ರೀಗಳನ್ನು ಕೂಡುವುದಕ್ಕೆ ಕಾಮ ಸದರ್ಶಿತನಾದ ಬಡಂಬಡುವನು ರಸಿಕತನು ಇಲ್ಲದ ಪುರುಷನ ಒಡಬಡಲು ಅಂತ ಕೀಳು ಮಾತಾಡ್ತೀಯ. ಶ್ರೇಷ್ಠನಾದ ಬ್ರಾಹ್ಮಣ ತೋರಿಸಿ ಋಷಿಯೋಳ ಶ್ರೇಷ್ಠನಾದ ಎಲ್ಲಲ್ಲಿ ನಿನ್ನ ಪ್ರಸಾದ ತೋರಿಸಿದರೆ ನಾನೇನು ತಿಂತವನೇ ನಿನ್ನ ಮಾಟ ಜರಕೆ ನೋಡ ಅದು ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿನ ಸಾಧಿಸಲು ಇನ್ನು ಬೇರೆ ಯಾರಾದ್ರೂ ಹೋಗಿ ಅವರ ಹತ್ರ ಕ್ರಮ ತೊಡಗಿಸುವುದಾಗ್ತದೆ. ನನಗೆ ಹೇಳಬೇಕೇ ನಿನ್ನಂತ ಅಮ್ಮಯ್ಯ ನನಗೆ ಬೇಕಾಗಿಲ್ಲ ಅಮ್ಮಯ್ಯ. ಕಂಡ ಬ್ರಹ್ಮಚಾರಿ ಅಮ್ಮಯ್ಯ, ಏತಗಲ್ಲಮ್ಮಯ್ಯ ಹೇಳೇ ಬಂದ
ನನ್ನ ಮನದೊಳಗಿರುವ ಪ್ರೇಮ ಎಷ್ಟಿರುವುದೆಂದು ನಿನಗೆ ಅರ್ಥವಾಯಿತೆ? ಬೇಕಾಗಿಲ್ಲಮ್ಮಯ್ಯ ನನಗೆ. ಅಹೋ ಭಾರ್ಗವ, ಈ ಕೈಲಾಸ ಪರ್ವತದಲ್ಲಿ ನೀನು ತಪಸ್ಸು ಮಾಡುತ್ತಿರುವುದನ್ನು ಕಂಡು ಈ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಸೋತು ಹೋಗಿರುವೆನು. ಅಹೋ ರಾಮ, ಆದ್ದರಿಂದ ನನ್ನಂತ ಹೆಣ್ಣನ್ನು ತಿರಸ್ಕಾರ ಮಾಡಬೇಡ ಸುಂದರ ನವಮೋಹನ ಚಂದ್ರ. ಅಯ್ಯೇ ಎಣ್ಣೆ ಅಹೋ ಪ್ರಿಯ, ಲಕ್ಷ್ಯ ಇರಿಸಿ ಕೈ ತೋರಿಸಿ ಗುರು ತಪ್ಪಿಸಿ ನನ್ನ ನೋಡೆಂದು ದೈವ ಸಾಕ್ಷ್ಯ ಉಪದೇಶ ಮಾಡಿ ಸ್ವಚ್ಛಂದವಾದಗಳನ್ನು ಕಾಂತ ಮುಚ್ಚಿಸಿ ಆನಂದಿಸಿಕೊಂಡು ಮಾಡಿಸಿ ಚಿತ್ಬತ್ತಿಗೆ ಕೋಶಪಡಿಸಿ ಜಾಗೃತಿ ಮಾಡಿಸಿದೆ. ಇಂಥ ಕುಟುಂಬರಿಗೆ ಬಲಿಯುತ್ತಿರುವುದೆಯಾ? ಕೈ ಮುಟ್ತಾರೆ ಇಂಥ ಕುಟುಂಬದಲ್ಲಿ ಮುಚ್ಚಲಾರಿ ಸುಮ್ಮನೆ ಬಾಯಿ ಮುಚ್ಚಿಬಿಡಿ ಬಂದು ಹಾರಿ. ಅಹೋ ಭಾರ್ಗವ, ಶ್ರೀಯಳೇ, ಬಾಯಿ ಮುಚ್ಚಿಕೊಂಡು ಬಂದ ದಾರಿ ಹಿಡಿದುಕೊಂಡು ಹೋಗೆಂದು ಹೇಳಿದೆಯಾ? ಹೌದು ಶ್ರೀಯಳೇ. ನಾನು ಹೋಗಲಾರೆನು. ಅಂತ ಕೇಳಮ್ಮಯ್ಯ, ನಿನ್ನ ಪ್ರೇಮವನ್ನು ಪಡೆದುಕೊಂಡೇ ಹೋಗುವೆನು. ಅದು ಎಂದಿಗೂ ಸಾಧ್ಯವಿಲ್ಲ ಮಾರ್ಕಸಿದ್ದೆ ಜನನಿಗೆ. ಜನನಿಗೆ ನುಡಿಯಬೇಡ, ಅದು ಏತಕ್ಕೆ ಬರದು? ಸುಂದರಿ ಎಂದು ಪೂರಕ್ಷರದಿಂದ ಕರೆ. ಅದು ಎಂದಿಗೂ ಸಾಧ್ಯವಿಲ್ಲ ನಿನ್ನ ಮನೆಯಲ್ಲಿ. ಭಾರ್ಗವರಾಮ, ಶ್ರೀಯಳೇ, ಹೆಣ್ಣು ತಾನಾಗಿ ಒಲಿದು ಬಂದರೆ ಬೇಡ ಎನ್ನುವಿಯಲ್ಲ, ನೀನಂತ ಪುರುಷನಿರಬೇಕು. ನಾನು ವೈರಾಗ್ಯ ಪುರುಷನ ಸ್ತ್ರೀಯಳೇ. ವೈರಾಗ್ಯ ಭಾರ್ಗವ, ಸ್ತ್ರೀಯಳೇ, ನಿನ್ನದಿನ್ನೂ ಆ ವಯಸ್ಸಾಗಿಲ್ಲ. ವಯಸ್ಸಾಗಲು ಮುಖ್ಯವಲ್ಲ ಸ್ತ್ರೀಯಳೇ, ಮತ್ತೆ ವಿಚಾರ ಮುಖ್ಯ. ಎನ್ನ ತಾಯಿ ಕೊಟ್ಟ ಮಾತು ಮುಖ್ಯ ಸ್ತ್ರೀಯಳೇ. ಮೊದಲು ಪ್ರೀತಿಯನ್ನು ಮಾಡು, ನಂತರ ತಾಯಿ ಕೊಟ್ಟ ಮಾತನ್ನು ಮಾಡು. ನನಗೆ ತಾಯಿ ಮಾತೇ ಮುಖ್ಯ ಸ್ತ್ರೀಯಳೇ. ಭಾರ್ಗವ, ಸ್ತ್ರೀಯಳೇ, ಹೇಳುವುದು ಕೇಳು. ಏನು ಚೆನ್ನಾಗಿ ಹೇಳು. ಒಂದು ವೇಳೆ ನೀನೇನಾದರೂ ನನ್ನ ಪ್ರೇಮವನ್ನು ಒಪ್ಪಿಕೊಂಡಿದ್ದೆ ನಿಜವಾದರೆ ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಮ್ಮಿಬ್ಬರ ಜೋಡಿ ಹೇಗಿರುವುದು ಗೊತ್ತೇ? ಅದು ಕಲ್ಪಿಸಿಕೊಳ್ಳಬಾರದು ನಾ ಜನನೇ. ಭಾರ್ಗವರಾಮ, ಮಯ್ಯ, ಸುಂದರ, ಸ್ತ್ರೀಯಳೇ, ಮೇನಕ, ಆಲೋ ಹೆಣ್ಣು, ಆಲೋ ಹೆಣ್ಣು, ಕೋಡೆ ನನ್ನ ಕೋಡೆ, ನಾವು ಆಡುವ ನನ್ನ ಕೋಡೆ. ಬಾಲ ಬಾ, ನನ್ನ ಮನಸ್ಸಿನ ತೇಜ, ಬಾ ಬಾ, ನನ್ನ ಮನಸ್ಸಿನ ತೇಜ, ಆಲೋ ಹೆಣ್ಣು, ಆಲೋ ಹೆಣ್ಣು. ಒಲಿದು ಬಂದ ಹೆಣ್ಣು ಹತ್ತಿರಕ್ಕೆ ಬಂದರೆ ದೂರ ದೂರ ಸಲೆಂದು ತಿರಸ್ಕಾರ ಮಾಡುತ್ತಿರ್ತೀಯಲ್ಲ. ಹಾಕ್ತೀರಿ. ಅಹೋ ಸುಂದರ, ಅಯ್ಯ ಮೇನಕ, ಒಂದು ವೇಳೆ ನನ್ನ ಪ್ರೇಮವನ್ನು ನೀನು ಸ್ವೀಕಾರ ಮಾಡಿದ್ದೆ ನಿಜವಾದರೆ ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ದೇಗುಲಲ್ಲಿ ಸದ್ಭಾವನೆಯಿಂದ ಭಕ್ತಿಯಿಂದ ಜೋಗದ ನಾಡನ್ನಾಡಿ ಪ್ರೀತಿಯನ್ನು ನೀಡುವೆನು. ಸುಮ್ಮನೆ ಒಲ್ಲೆ ಎಂಬ ಮಾತನ್ನು ತಿರಸ್ಕಾರ ಮಾಡಿ ಬೇಕು ಎಂದು ಪ್ರೇಮವನ್ನು ಸ್ವೀಕಾರ ಮಾಡು. ಮಾನರೂಪ ಅಮಿತ ಪ್ರತಾಪ. ಸಂಭಾವ್ಯ ಸತಿ ನಿನ್ನಂತ ನೀಚ ಬುದ್ಧಿ ಹಾಗಲನಾಯಿತು. ನಿನ್ನ ಮನದ ಕಾಮದಾಸ ತೆಗೆಸಿ ಎನ್ನ ಮೇಲಿಗೂ ನಿನ್ನ ಮೋಹದಾಸನ ಆಸೆ ಅಡಗಿಸಿ ಇನ್ನು ನೀನು ಮಾನಕಟ ಮಾವ ಸಂಸ್ಕರಿಸಿ ಇಂಥ ಯಾವ ಶುದ್ಧ ಮುಚ್ಚ ನಿನ್ನ ಅಲಿಗೆ ಬುದ್ಧಿ ಹೇಳು. ಸದ್ಗುಣ ಸಂಪನ್ನದ ಈ ಮುನಿಕುಮಾರನು ಈ ನಿನ್ನ ನೀಚ ಬುದ್ಧಿ ವಶವಾದನು. ಅಮ್ಮಯ್ಯ, ಈ ನಿನ್ನ ಕೆಟ್ಟ ಬುದ್ಧಿ ತರುವುದರಿಂದ ಮರ್ಯಾದ ಕಾಮದ ಮೇಲೆ ಮಾಡಿದ ಕೊಡಗಳೇ ಹೇಳೇ. ನಾನು ಇಲ್ಲಿಂದ ಹೋಗಲು ಬಂದಿಲ್ಲ, ನಿನ್ನ ಪ್ರೇಮವನ್ನು ಪಡೆದುಕೊಂಡು ಹೋಗಲಿಕ್ಕೆ ಬಂದಿರುವೆ. ಇದಕ್ಕೆ ಗೋಳಾಟ ಮಾಡುತ್ತೀಯೇ ಸುಂದರ, ಹೇಳೇ. ಅಗುನಲ್ಲ ಏನಕ್ಕ
ಅಲ್ಲಿ ನೋಡಿ ಏನ್ ನೋಡುವೆ ಅಲ್ಲಿ ಎಂದೂ ಸಾಧ್ಯ ಇಲ್ಲ ಅಲ್ಲಿ ನೋಡುತ್ತವಾಗ ನೀನು ನನ್ನನ್ನೇ ತಕ್ಕೆ ನೋಡ್ತೀಯ ನಾನು ನಿನ್ನ ನೋಡುತ್ತಿಲ್ಲ ಅಮ್ಮಯ್ಯ ತೋರಿಸ್ತಿಲ್ಲ ಅಲ್ಲಿ ನೋಡಿ ಎಂದು ನನ್ನನ್ನು ನೋಡ್ತೀಯ ಅದೆಂದೂ ಸಾಧ್ಯ ಇಲ್ಲ ಸರಿಯೇ ನೀನು ನನ್ನನ್ನು ನೋಡುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ನಾನು ನೋಡಿಲ್ಲ ಅಮ್ಮಯ್ಯ ಅಹೋ ಭಾರ್ಗವರಾಮ ಸರಿಯೇ ಹೆಣ್ಣು ಒಲಿದು ಬಂದರೆ ಬೇಡ ಎನ್ನುವೆಯಲ್ಲ ಏತಕ್ಕಾಗಿ ತಿರಸ್ಕಾರ ಮಾಡ್ತಿರುವೆ ನಾನು ಬಂದ ಕೆಲಸಕ್ಕೆ ನೀನು ಅಡ್ಡಿಯಾಗಿರುವೆ ಏತಕ್ಕಾಗಿ ತಿರಸ್ಕಾರ ಮಾಡ್ತಿರುವೆ ನನ್ನ ಕೆಲಸಕ್ಕೆ ನೀನು ಅಡ್ಡಿಯಾಗಿರುವೆ ಅಮ್ಮಯ್ಯ ಮಹತ್ತರವಾದ ಕೆಲಸವಾದರೂ ದಾವದಿರುವುದು ನನ್ನ ಮಾತೆಯ ಮಾತು ಕೊಟ್ಟಿರುವನು ಏನೆಂದು ಪರಶಿವನ ಒಲಿಸಿ ಪರಶು ಪಡೆದುಕೊಂಡು ಬರುವನೆಂದು ಭಾರ್ಗವ ಹೇಳೇ ಪರಶುವನನ್ನು ಒಲಿಸಿಕೊಳ್ಳಲು ನಾನು ಬೇಡ ಎಂದು ಹೇಳಿಲ್ಲ ಆದರೆ ಮೊದಲನ್ನ ಪ್ರೇಮವನ್ನು ಸ್ವೀಕಾರ ಮಾಡು ನಂತರ ಬೇಕಾದರೆ ಪರಶುರಾಮನಾಗಿ ನೀನು ಒಲಿಸಿಕೊ ನಾನು ಅಭ್ಯಜನ್ಮ ಬ್ರಹ್ಮಚಾರಿ ಸ್ತ್ರೀಯಳೇ ಭಾರ್ಗವ ಸ್ತ್ರೀಯಳೇ ಬ್ರಹ್ಮಚಾರಿ ಎಂಬ ಮಾತನ್ನು ಹಿಂತೆಗೆದುಕೋ ಅದು ಎಂದಿಗೂ ಸಾಧ್ಯವಿಲ್ಲಮ್ಮಯ್ಯ ಲೋಕ ರಕ್ಷಕನಾದ ಪರಶುವನೇ ಪಾರ್ವತಿಯನ್ನ ಪಡೆಯುವ ಸಲುವಾಗಿ ಹೇಮಕೂಟದಲ್ಲಿ ಅನಂತ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪಾರ್ವತಿಯನ್ನು ಪಡೆದನಂತೆ ಯಾವ ತಪಸ್ಸಿಲ್ಲದೆ ನಾನಾಗಿ ಒಳೆದು ಬಂದಿರುವಾಗ ಬೇಡ ಎಂದು ನುಡಿಯಬೇಡ ನನ್ನ ಕೇಳೆನ್ನ ಸಲ್ಲ ಹಯೇ ಸುರಪತಿ ಸುಂದರಿ ನೀನಂತ ಒಯ್ಯಾರಿ ನಿನ್ನಂತವಳನ್ನ ಇಂದ್ರನು ಹೇಗೆ ಪ್ರೀತಿಸಬಹುದು ಅವನ ಹಾಗೆ ಕಾಮನು ನಾನಲ್ಲ ಅವನಿಗೆ ಸ್ವಲ್ಪವಾದ ನಾಚಿಕಿದ್ದಂತಿಲ್ಲ ಇನ್ನು ಕಾಮ ಪ್ರೇಮ ಸುದ್ದಿ ನನಗೆ ಬಿತ್ತರಿಸಬೇಡ ಸುರನಾರಿಯಾದ ನೀನೇ ಈ ಕಿವಿ ಮತ್ತ ಕೇಳಿದರೆ ಇನ್ನು ಭೂಲೋಕದ ನಿತ್ಯ ಬುದ್ಧಿ ಸಾಮಾನ್ಯ ನಾರಿಯ ಪಾಡಿಯನ್ನು ಸುಮ್ಮನೆ ಬಾಯಿ ಮುಚ್ಚಿಕೊಳ್ಳಿ ಮೇನಕ ಭಾರ್ಗವ ಒಂದು ಜನ್ಮವಾಗಿ ಈ ಭೂಮಿ ಮೇಲೆ ಬಂದ ಮೇಲೆ ಸುಖ ಭೋಗ ಇಲ್ಲದೆ ಹೋದರೆ ಈ ಜನ್ಮವಿದ್ದು ವ್ಯರ್ಥವೆಂದು ಮಾತೆ ಕೊಟ್ಟ ಮಾತೆಗಿಂತ ಸುಖ ಭೋಗ ದೊಡ್ಡದಲ್ಲ ಸ್ತ್ರೀಯರೇ ಭಾರ್ಗವ ಸ್ತ್ರೀಯರೇ ಕಳೆದು ಹೋದ ಮೇಲೆ ಮತ್ತೆ ಬೇಕು ಎಂದರೆ ಸಿಗುವುದಿಲ್ಲ ನೋಡು ಸಿಗದಿದ್ರೆ ಚಿಂತೆ ಇಲ್ಲ ಮಾತೆ ಕೊಟ್ಟ ಮಾತು ತಪ್ಪುವುದಿಲ್ಲ ತಪ್ಪುದಿಲ್ಲವೇ ಹೌದು ಸ್ತ್ರೀಯರೇ ಸಿಂಧು ಸಿಂಧೂರ ಮಲ್ಲಿಗೆ ಎಂತೆಂಥವರು ಹೆಣ್ಣಿಗೆ ಸೋತಿರುವಾಗ ನೀವು ಯಾವ ಲೆಕ್ಕ ಎಷ್ಟು ನಾನಾಗಿ ಬೇಡಿಕೊಂಡು ಬಂದರೂ ಬೇಡ ಎಂದು ತಿರಸ್ಕಾರ ಮಾಡೋದು ಸರಿಯಲ್ಲ ಭಾರ್ಗವರಾಮ ಭಾರ್ಗವರಾಮ ಅಂತಹ ವಿಶ್ವಮಿತ್ರನ ಹೆಣ್ಣಿಗೆ ಸೋತು ತಪಸ್ಸನ್ನು ಬಿಟ್ಟು ಮಗುವನ್ನು ಕೊಟ್ಟಿರುವಾಗ ಇನ್ನು ನೀನು ಯಾವ ಲೆಕ್ಕ ಭಾರ್ಗವ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲಳು ಭಾರ್ಗವ ಹೆಚ್ಚಿಗೆ ಮಾತನಾಡಿ ಸಮಯವನ್ನು ವ್ಯಕ್ತ ಮಾಡದೆ ಎನ್ನ ಆಸೆಯನ್ನು ನೆರವೇರಿಸು ರಾಜ ಅವರಿಗೆ ನಿಜ ನಿನ್ನ ನಡೆಗೆ ನಾನು ಮೆಚ್ಚುವುದಿಲ್ಲ ಹೇಳುವ ಯಾತಕ್ಕೆಂದರೆ ನಿನ್ನ ನಡೆಗೆ ನೆನೆಸಿಕೊಂಡು ನನಗೆ ಕೋಪ ಸಲ್ಲಿಸಲಾಗದು ಬ್ರಹ್ಮರ್ಷಿಯಾದ ವಿಶ್ವಮಿತ್ರರು ತಪವನ್ನು ಆಚರಿಸುವಾಗ
ಕೂಡ ಸುಖ ಕಾಮನ ಪ್ರೇರಿಸಿ ಅವನ ಕೂಡ ಸುಖ ಸಂಸಾರ ಮಾಡಿ ಶಾಶ್ವತ ಬಿಟ್ಟು ನೀನಿಂದ ಪುರಸ್ಕರಿಸಿ ಹೇ ಬೃಂದವೇಣಿ ನೀವು ನಿನ್ನ ದೇಹಕ್ಕೆ ಸುಖವಾಗಲಿಂದ ಮನಗೊಳಿಲ್ಲ ನಿನ್ನ ಮೋಹದ ಏತಕ್ಕೆ ಹೋಗೋದಿಲ್ಲ ನಾನು ಸಿಗೋದಿಲ್ಲ ನೋಡ್ತಿರುವಲ್ಲ ಓಹೋ ಹಣನನ್ನು ನಿನ್ನಂತ ಮೋಹದಿಂದ ನಾನು ಹಿಂದೆ ನೋಡೋದಿಲ್ಲ ನೋಡುವುದಿಲ್ಲವೆಂದೇ ನೋಡುತ್ತಿರುವೆ. ನೋಡುತ್ತಿಲ್ವಲ್ಲ ಈ ಕಡೆ ಬಾ. ಸುಂದರ, ನೆನಕ ಎಷ್ಟು ಮಾತ್ರಕ್ಕೆ ನನ್ನ ಪ್ರೇಮವನ್ನು ಒಪ್ಪಿಕೊಳ್ಳುವುದಿಲ್ಲವೇ? ಅದು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರೋ ಸುಂದರವೇ ನಿನ್ನಯ ಪ್ರೇಮವೇ, ಬಾರೋ ಸುಂದರವೇ ನಿನ್ನಯ ಪ್ರೇಮವೇ, ಬಾರೋ ನೋಡಲಾರೆ ಅರ್ಥವನ್ನು ಹೇಳಿ ಅರ್ಥವಾಗಿಲ್ಲವೆಂದು ಹೇಳಬೇಡ. ಆಗದಿದ್ರೆ ತಾನೇ ಹೇಳೋದು. ಗೌರವ, ಹೇಳಿ ಒಮ್ಮೆ ಒಮ್ಮೆ ನಿನ್ನ ಪ್ರೇಮವನ್ನು ಒಪ್ಪಿಕೋ. ಅದೆಂದೂ ಸಾಕಷ್ಟು ಹೇಳಿ ಪ್ರಿಯ, ಶ್ರೀಯರೇ ನೋಡು ನೋಡು, ಕಳೆದು ಹೋದ ಮೇಲೆ ಮತ್ತೆ ಬೇಕು ಎಂದರೆ ಸಿಗುವುದಿಲ್ಲ. ಸಿಗದಿದ್ದರೆ ಚಿಂತಿಲ್ಲ, ನನಗೆ ಬೇಕಾಗಿರುವುದಿಲ್ಲ. ಅಹೋ ಭಾರ್ಗವರಾಮ, ಓ ಮೇನಕ, ಮಾನ ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗಲೇ ಸುಖ ಪಡಬೇಕು. ಭಾರ್ಗವ, ಶ್ರೀಯರೇ ನಿನ್ನದೀಗ ತಪಸ್ಸು ಮಾಡುವ ವಯಸ್ಸಲ್ಲ, ಯಾರಿಗೆ? ನಿನ್ನದೀಗ ಪ್ರೀತಿ ಮಾಡುವ ವಯಸ್ಸು. ನಾನು ಮಾತಿಗೆ ಮಾತು ಕೊಡ್ರು ನಮ್ಮಯ್ಯ. ಭಾರ್ಗವ, ಹೇಳೇ ಈ ಮಾತನ್ನು ಹಿಂತೆಗೆದುಕೋ. ಹಿಂದಿಗೆ ತೆಗೆದುಕೊಳ್ಳಮ್ಮಯ್ಯ. ಅಂತಹ ಇಂದ್ರನೇ ಅಹಲ್ಯೆಯನ್ನು ಕೂಡುವ ಸಲುವಾಗಿ ಕೋಳಿಯಾಗಿ ಬಂದು ಹೋಗಿ ಆ ಅಹಲ್ಯ ಪ್ರೀತಿಯನ್ನು ಪಡೆದುಕೊಂಡನಂತೆ. ಭಾರ್ಗವ, ನಾನೀಗ ನಿನಗೆ ತಾನಾಗಿ ಒಲಿದು ಬಂದಿದ್ದೇನೆ. ಅಹೋ ಸುಂದರ, ಅಯ್ಯ ಶ್ರೀಯರೇ ನಿನ್ನ ರೂಪ ಲಾವಣ್ಯಕ್ಕೆ ಸೋತ ನಾನು ನಿನ್ನನ್ನು ಪಡೆಯಲೇಬೇಕೆಂದು ಛಲ ತೊಟ್ಟಿರುವೆನು. ಸುಮ್ಮನೆ ನನ್ನನ್ನು ತಿರಸ್ಕಾರ ಮಾಡದೆ ನನ್ನ ಮನದ ಅಭಿಷ್ಟೆಯನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನಲ್ಲ, ಕೇಳಲು ಸೊಲ್ಲ. ಅಯ್ಯೇ ಮತ ಮೀರಿದ ಮಂಕು ಶ್ರೀಯರೇ, ತಪೋವಂತನಾದ ಗೌತಮ ಮುನಿಯನ್ನು ಕಾಮಂತನಾದ ಇಂದ್ರನು ಮಧ್ಯರಾತ್ರಿ ಕೋಳಿಗೆ ಕೂಗಿ ಆತನ ನದಿ ಸ್ನಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಗಳಿಗೆ ಬಂದು ಪತಿವ್ರತೆಯ ನದಿಯನ್ನು ಸ್ವೀಕರಿಸಿ ಮುನಿ ವೇಷ ತಾಳಿ ತನ್ನ ಕಾಮದೇಶ ಮಾಡಿಕೊಂಡು ಶ್ರೀಯರೇ ಅದು ಯಾಕಂದರೆ ಏತಕ್ಕೆ? ಅದನ್ನ ತಾಪ ಇಂದ್ರನೆತ್ತಿಗೆ ನಿಠಾದ ನಾಡಿಯಲ್ಲಿ ಬೆರೆಯುವ ಪ್ರದರ್ಶನ ಕಾರಣ ಅದಕ್ಕೆ ತಕ್ಕ ಪ್ರಾಚಿಕ ಪಡೆದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಏತಕ್ಕಾದ ತಪಮಾನ ಇನ್ನು ಜ್ಞಾನ ಸಂಪರ್ಕದಲ್ಲಿ ನುಡಿದ್ರೆ ನಾರಿ ನುಡಿದ್ರಿ ಮಾತ್ರ ಮತ್ತೊಂದು ಸಾರಿ. ಅಹೋ ಭಾರ್ಗವ, ಸೊಗಸು ತುಂಬಿದ ಈ ಹೆಣ್ಣನ್ನ ಕಳೆದುಕೊಂಡರೆ ಮುಂದೆ ಮತ್ತೆ ಬೇಕು ಎಂದು ಬಯಸಿದಾಗ ಸಿಗುವುದಿಲ್ಲ. ಭಾರ್ಗವ, ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಒಲಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಲಭ್ಯ. ಇದ್ದರೆಬಹುದು ನನಗೆ ಮಾತೆಯನ್ನು ಹಾಕಿರೋದು ಸಾಕು. ಆ ಪುಣ್ಯ ಈಗ ನಿನಗೆ ಬಂದಿರುವುದು. ಏನೇನು ಕೇಳು. ಅದೇ
ಪಾರ್ವತಿಯ ನಾಥನಾದ ಪರಶಿವನ ಬಗ್ಗೆನೂ ಹೇಳಿದ್ದಾಯ್ತು. ಯಾವ ವಿಚಾರವನ್ನು ಹೇಳಿದರೂ ನೀನು ನನ್ನ ಪ್ರೇಮವನ್ನು ತಿರಸ್ಕಾರ ಮಾಡುತ್ತಿರುವೆ. ಹೌದು ಶ್ರೀಗಳೇ. ಅಹೋ ಭಾರ್ಗವರಾಮ, ಇಂದ್ರನಲ್ಲದೆ ಚಂದ್ರನಲ್ಲದೆ ವಿಶ್ವಮಿತ್ರನಲ್ಲದೆ ಸಾಕ್ಷಾತ್ ಪರಶುವನ ಜಡೆಯಲ್ಲಿರುವ ಆ ಚಂದ್ರನು ಗುರುಪತ್ನಿಯನ್ನು ಮೋಹಿಸುವ ಸಲುವಾಗಿ ಅನಂತ ವರ್ಷಗಳ ತಪಸ್ಸನ್ನು ಗೈದು ಗುರುಪತ್ನಿಯನ್ನು ಮೋಹಿಸಿದನಂತೆ. ಅಹೋ ಭಾರ್ಗವರಾಮ, ಅಂತಹ ಇಂದ್ರ ಚಂದ್ರ ಈಶ್ವರ ವಿಶ್ವಮಿತ್ರರ ಹೆಣ್ಣಿಗೆ ಸೋತಿರುವಾಗ ನೀನು ಹಠ ಮಾಡುವುದು ತರವಲ್ಲ. ಅಹೋ ಸುಂದರ, ನನ್ನ ಪ್ರೇಮವನ್ನು ಸ್ವೀಕಾರ ಮಾಡಿ ನೋಡು, ಬಂದ ಸುಖ ಭೋಗವನ್ನು ಅನುಭವಿಸು. ಎನ್ನ ಮಾತನ್ನು ಕೇಳೆಂದು ಬೇಡಿಕೊಳ್ಳುವೆನು. ಎನ್ನ ಆಸೆಯನ್ನು ನೆರವೇರಿಸಿ ಸುಂದರ, ನೀನೇ ನನ್ನ ಹೃದಯದ ಚಂದ್ರ. ನಿನ್ನಲ್ಲಿ ಕಪಟ ಮಾತಾಡಬಹುದು, ಕೆಟ್ಟ ಬುದ್ಧಿ ಗಟ್ಟದಷ್ಟಿರುವುದು. ಕಾಮನು ಗುರುಪತ್ನಿ ತಾಯಿನ ಮೋಸ ಕಾಲ ಹಿಂಗಲ್ಲಿ 15 ಬೆಳಕು 15 ಕತ್ತಲು. ಅವರು ಇಷ್ಟವಂತನಾಗಿದ್ದರೆ ಕೈಗೂ ಮನ ಸೂರ್ಯನಂತೆ ದಿನನಿತ್ಯ ಪ್ರಕಟ. ಇಂಥ ಬಯಸ ಕಾಲ ಇಂಥ ಅಪಾಯಕ್ಕೆ ಗೊತ್ತು ತಾನೇ ತಿಂದು ತಂದು ಕುಟುಂಬದನ್ನು ಮತ್ತೆ ನಾರಿ ಸುಮ್ಮನೆ ಒಂದು ಮರಿ ಹೇಳಿ ಚೆನ್ನಾಗಿರುತ್ತೆ ಹೇಳಿ. ನೋಡು ನೋಡು ವಿಚಾರ ಮಾಡು, ಬಂದು ಭಾಗ್ಯವನ್ನು ಕಳೆದುಕೊಳ್ಳಬೇಡ. ಅಹೋ ಸುಂದರ, ಕೈಲಾಸ ಪರ್ವತದಲ್ಲಿ ನೀನು ತಪಸ್ಸು ಮಾಡುವ ರೀತಿಯನ್ನು ನೋಡಿ ನಿನ್ನ ಮೇಲೆ ಆಸೆ ಬಂದು ಮೋಸಪಟ್ಟು ಬಂದಿರುವೆನು. ಅಹೋ ನಲ್ಲ, ಸುಮ್ಮನೆ ನನ್ನ ಮನದ ಅಭಿಷ್ಠೆಯನ್ನು ನೆರವೇರಿಸಿ ಎಂದು ಬೇಡಿಕೊಳ್ಳುವೆನು. ನನ್ನ ಬುದ್ಧಿ ಸಂಪನ್ನ ಸುಂದರಿ ಎಂತ ಮಾತಿನ ಕರಿ ಬ್ರಹ್ಮಚರ್ಯದಿಂದ ವೈದ್ಯಾಜ್ಯನ್ನು ಅಲ್ಪಗೋಸುತ್ತಕ್ಕೆ ಮನ ಬೆಳೆಸಂದರೆ ನಿನ್ನ ಮಾತಿಗೆ ಮನಗೊಡುವಲ್ಲೇ ಬಲ್ಲವನೇ. ಆಮೇಲೆ ಮೇಲೆ ಯೋಚಿಸುವವರಿಗೆ ಆ ದರ್ಪಣ ಮೇಲೆ ಹೋಗುವ ಆಸೆ ಬರುವುದೇ ಸಾಧ್ಯವಿಲ್ಲ. ಅಂತ ಯೋಗ್ಯದಿಂದ ಫಲದಿಂದ ಮೆಚ್ಚಿಸಿ ತಪ್ಪದಿಂದ ಫಲದಿಂದ ಮೆಚ್ಚಿಸುವ ಆತರದಲ್ಲಿ ನಾನು ನಿನ್ನಂತ ಆಪ್ತರಿಗೆ ಮನಗೊಳ್ಳುವಲ್ಲ, ನನ್ನ ರಥ ಕೆಡಿಸುತ್ತವಲ್ಲ, ನಿನ್ನ ಮಾತಿಗೆ ಮನಗೊಳ್ಳುವ ಈ ಮುನಿಕ ಪರಮಪಾವಕ. ನಾನು ಹಠ ಮಾಡುತ್ತಿಲ್ಲ, ಹೇಳುತ್ತಿರುವೆ ಅಮ್ಮಯ್ಯ, ನಿನ್ನ ನಾನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಅದೇನು ಚೆನ್ನಾಗಿರುತ್ತದೆ.
ಏ, ನನಗೆ ಪರಶಿವನು ಬೇಕು. ಮೊದಲು ನಾನು ಮೊದಲು ಪರಶಿವನು. ಭಾರ್ಗವ, ಹೇಳಿ. ಪರಶಿವನೊಂದಿಗೆ ತಪಸ್ಸು ಮಾಡಿ ನೀನು ಬೇಕಾದ ವರವನ್ನು ಪಡೆದೊಳಗಾಗಿ ನಿನ್ನ ವಯಸ್ಸೆಲ್ಲ ಕಳೆದು ಹೋಗಿರುವುದು. ಅಲ್ಲೇ ಹೋದ ಚಿಂತನೆ ಹೇಳಿ. ಅಹೋ ಸುಂದರ, ಹೇಳಿ. ಸುಮ್ಮನೆ ತಡ ಮಾಡಿದ ನನ್ನ ಮನದ ಅಭಿಷ್ಠೆಯನ್ನು ನೆರವೇರಿಸು, ಎನ್ನ ಆಸೆಯನ್ನು ತೀರಿಸು. ಬಂದ ಭಾಗ್ಯವನ್ನು ಕಳೆದುಕೊಳ್ಳಬೇಡ, ವಿಚಾರ ಮಾಡು. ರೇಣಿಕೆಯ ನಂದನ ತಣಿಸುವ ಎನ್ನನು. ಅಯ್ಯೋ ಎಣ್ಣೆ, ಅಯ್ಯೋ ಎಣ್ಣೆ, ಸುಮ್ಮನೆ ಬಂದು ಬಾಯಿ ಮುಚ್ಕೊಂಡು ಹೋಗು. ವ್ಯರ್ಥವಾಗಿ ಹೊತ್ತು ಕಳ್ಳನಾರಿ ನೀನೇ ರೀತಿ ಹಣ ಮಾಡ್ತಿದ್ರೆ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎಲ್ಲ ತಪಸ್ಸು ನಮ್ಮ ಸಮರ್ಸಿಗೆ ಬ್ರಹ್ಮಚರ್ಯಕ್ಕೆ ಬಲ್ಮತೆಂಬುದು ಈ ಜಗತ್ತಿಗೆ ತೋರಿಸಿದೆ. ಅಯ್ಯ ಮೇನಕ, ಎಲ್ಲ ರೊಟ್ಟಿಗೆ ಸುಮ್ಮನೆ ಮೇನಕ ಬಲಿಗೆ ಬಂದರೆ ಈ ಮೂರ್ತದಲ್ಲಿ ಹೋದರೆ ಒಳಗೆ ಎಂದಿಗೂ ಸಾಧ್ಯವಿಲ್ಲ. ಹೌದಲ್ಲ? ಕಾರಣ ಈಗ ಪೂಜೆ ಕೊಡ್ತಿದ್ದಾಗ್ರಿ. ಅಹೋ ಸುಂದರ, ನಾನು ಎಷ್ಟು ವಿಧವಾಗಿ ಕೇಳಿದರೂ ನನ್ನ ಪ್ರೇಮವನ್ನು ನಿನ್ನ ಸ್ವೀಕಾರ ಮಾಡಲಿಲ್ಲ. ಅದು ಸ್ವೀಕರಿಸಲಮ್ಮಯ್ಯ. ಜಮದಗ್ನಿ ಕುಮಾರ, ಅವ ಮೇನಕ ಮೆಚ್ಚಿದೆ ಮೆಚ್ಚಿದೆ ನಾನಿನ್ನ ದೃಢ ನಿರ್ಧಾರ. ಬೇಕು ಇಂದ ಪ್ರಾಣಿ. ಅಹೋ ಭಾರ್ಗವರಾಮ, ಅವತ್ತಿಗೆ ತಾಯಿಗೆ ಕೊಟ್ಟ ಮಾತಿನಂತೆ ಈ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಪರಶುವನನ್ನು ಒಲಿಸಿಕೊಂಡು ಪರಶುವನ್ನು ವರವಾಗಿ ಪಡೆದು ಮದೋನ್ಮತ್ತನಾಗಿ ಬೆರೆತಿರುವ ಕಾರ್ತಿವೀರಾರ್ಜುನನನ್ನು ಮರ್ದನ ಮಾಡಿ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಬಳಿರೇ ಸಾರಥಿ ಭೂಪತಿ, ಎಲ್ಲ ತಪಸ್ಸು ಕೆಡಿಸಲು ಬಂದ ಮೇನಕ ಹೊರಟು ಹೋದಳು. ಹೌದಲ್ಲ? ನಿನ್ನ ಭಕ್ತಿಯಿಂದ ಈಶ್ವರನ ಧ್ಯಾನಿಸಿ ಪರಿಶ್ರಮ ಪಡೆದುಕೊಳ್ಳುವೆ. ಹಾ, ಏ ಪರಮೇಶ್ವರ, ಗಂಗಾಧರ, ಗೌರಿವರ, ಪ್ರಸನ್ನನಾಗು. ಎನ್ನ ಮನೋಕೋರಿಕೆ ನೀರಿಸಿ ಶ್ಯಾ ಮಹೇಶ. ನೀವು ಮಾಡಿದ ತಪವ ನಿನ್ನ ಭಕ್ತಿಯೆಂಬ ಬಳಿಯ ಕೈಲಾಸ ಶಿಖರದ ಪಾರ್ವತಿ ಸಮೇತ ಆಸರೂಢನಾದೆಯನ್ನು ಕಾಲಿಗೆ ಸುತ್ತಿ ಇಲ್ಲಿಗೆ ಯಾಕೆ ಬಂದನು. ವರ್ಗವ ನಿನಗೆ ಬೇಕಾದ್ದನ್ನು ಬೇಡು, ಈ ಕ್ಷಣ ಬೇಡಿಕೆಯನ್ನು ಕೊಟ್ಟು ಕಳಿಸಿದೆ ತಕ್ಷಣ. ಏ ಗಂಗಾಧರ, ಗೌರಿವರ, ಉಮಾಮಹೇಶ್ವರ, ನಿನಗ ತಿಳಿಯದ ವಿಷಯ ಯಾವುದಿರುವುದು? ಭೂಲೋಕದ ಕ್ಷತ್ರಿಯ ಮತ ಕಾರ್ತಿವೀರಾರ್ಜನು ಸಾಂತನ್ನು ಕೊಬ್ಬಿ ಸಜ್ಜನನ್ನು ಬಾಸ್ತೇನು. ನಾನು ಆ ಕೂಲ ಕಾರ್ತಿವೀರ ಸಂಹರಿಸಿ ಸಜ್ಜನ ಒಂದು 20 ಸರಿಸಿ ತದನಂತರ ನಿನ್ನ ಸೂರ್ಯನಿಗೆ ಒಪ್ಪಿಸುವ ದೇವ. ಇಷ್ಟೇ ಎನ್ನದನ್ನಪ್ಪ. ಅಹೋ ಭಾರ್ಗವ, ಹೋ ದೇವ, ಕೇವಲ ಅರ್ಥಭಾಷೆಯಲ್ಲಿ ಹೆಣ್ಣನ್ನು ಪ್ರಸನ್ನಗೊಳಿಸಬೇಕಾದರೆ ನೀನಿಲ್ಲದೆ ಮತ್ತೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ನೀನು ಯಾರೆಂಬುದು ಈ ಗುರಿಗಳು ಉದ್ಭವಿಸಿದಾಗಲೇ ನಿನಗೆ ಮದುವೆ ಆಯಿತು. ನನಗೆ ಮಾತ್ರ ನೀನು ಯಾರೆಂಬುದು ತಿಳಿಯದ ವಿಷಯವಾಗಿದೆ. ಇದು ಒತ್ತಟ್ಟಿಗೆ ಇರಲಿ. ಈಗ ನೀನು ಬೇಡದ ಈ ತ್ರಿಶೂಲವನ್ನು ಪರಶುರಾಮನ ಮಾಡಿಕೊಡುವನ್ನು ತೆಗೆದುಕೋ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡಿ. ಆದರೆ ಒಂದು ಮಾತ್ರ ನಿನಗೆ ನೆನಪಿನಲ್ಲಿರಲಿ, ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡುವ ಪರಶುರಾಮನೇ ನೀನು ಕೇಳಬೇಕೇ. ಆಗಲಿ ಪರಮಾತ್ಮ, ಎಲ್ಲದಕ್ಕೂ ನೀವು ಇಲ್ಲಿಯವತ್ತು ಜಗದಲ್ಲಿ ಮತ್ತಿರುವುದು. ನಾನಿನ್ನ ಓದಿದ್ರು ದೇವ ನಿಜ ಪ್ರಭಾವ. ಪರಶುರಾಮ ನಿನ್ನ ಲಾಂಗದಲ್ಲಿ ಕೊಂಡಾಗಲಿ ಹೋಗಿ ಮಾರಾಮ ನಿನ್ನ ವೈರಿಯಾದ ಕಾರ್ಯನಿತ್ಯವನ್ನು ಕೈಲಾಸ ವಾಸನಾದ ಈಶನ ಮೊಲಿಸಿ ಪಾತ್ರ ಸುಶೀಲ ಪರಿಶೋಧನೆ ಪಡೆದುಕೊಂಡರು. ನಮ್ಮ ಪಿತಾಮಹರನ್ನು ವಂದನೆ ಮಾಡಿ ಆಶೀರ್ವಾದ ಪಡೆದು ನಮ್ಮ ಮಾತೆ ಹತ್ತಿರವರು ಸಾಗಿ ಒಂದು ಜಾಗದಲ್ಲಿ ಭಯ
ಸಮಯವಾಯಿತು. ಪತಿಯ ಪಾದ ಪೂಜೆಗೆ ನಾನು ನೀರನ್ನು ತೆಗೆದುಕೊಂಡು ಹೋಗಬೇಕು. ಅಯ್ಯೋ, ನದಿಯಲ್ಲಿ ಸ್ನಾನ ಮಾಡಿ ಬಂದು ಯಾರ ಬಂಗಾರದ ಗಂಟನ್ನು ಬಿಟ್ಟುಕೊಳ್ಳುವರು? ಯಾರದು? ಈ ಬಂಗಾರದ ಗಂಟು ಯಾರದು? ಯಾರು ಇಲ್ಲಿ? ಹಾಗೆ ಪರಮ ಪಾತಗಳೇ, ಮಯಸ್ಪತಿ ನಗರದ ರಾಜನ ಸತಿಯ ಚಿನ್ನದ ಆಭರಣಗಳನ್ನು ಕಳತಲು ಮಾಡಲು ಬಂದಿದೆಯಾ? ನಾರಿ ಕಾರ್ಕವಿರಾಜರ ಅಹೋ ನಾರಿ, ಕಳವು ಮಾಡೋದಕ್ಕೆ ಬಂದವರನ್ನು ತಿಳಿದುಕೊಂಡಿರುವಿಯಾ? ಮತ್ತೆ ಯಾತಕ್ಕೆ ಬಂದಿರುವೆ? ಕೇಳಿ ಅದೇನು ಚೆನ್ನಾಗಿ ಹೇಳು. ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಸಾವಿರ ಮನೆಯಲ್ಲಿ ಮರೆತು ಬಂದವನು ನಾನು. ಕಳೆದ ಅಪರಾಧವನ್ನು ಹೋಲಿಸಬೇಡ ಕಂಡಿಯ ಆಗ್ತದೆ. ಹಾಗೆ ನಾನೇ ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಂಡಿಲ್ಲವೇ? ಅಯ್ಯೋ ಎಂಥ ನಡೆಯುತ್ತಲ್ಲ. ನಿನ್ನ ಪತಿಯು ರೇಗ ಕಾಲಿಂದ 3 ಸಾರಿ ಕರಡಿಗಾಗಿ ನಾನು ನೀರು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಈಗ ಏನು ಅವಶ್ಯಕವೋ ನಡೆದಂತಾಯಿತು. ನಾನೇನು ಮಾಡಲಿ? ಆಗ ಪತಿಯ ಪಾದದ ಮೇಲೆ ಬಿಟ್ಟು ಕ್ಷಮೆ ಕೇಳಬೇಕಲ್ಲವೇ ನಾನು? ದಿನ ಚಿತ್ತ ಮರುಳಿನ ಕೊಡದ ಜನವು ಈಗೆತ್ತಲೋಯಿತು. ನಿನ್ನ ಕಾಮದ ಬುದ್ಧಿಯನ್ನು ಅರಿಯದ ಅಜ್ಞಾನಿ ನಾನಲ್ಲ. ಅದಮಳೆ ಕಾಲಿಕ್ಕದಿರು ಎನ್ನ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗೆತ್ತಲೋಯಿತು. ನೀನು ಪತಿರತೆಯೇ, ಈ ಪತಿಗೆ ತಕ್ಕ ಸತಿಯೇ, ಸುಖದ ಸುಪ್ಪತ್ತಿಗೆಯ ತುಪ್ಪದಲ್ಲಿ ತುತ್ತೆತ್ತಿ ವರ್ಷ ತುಂಬ ತಿಂದು ತಿರುಗಾಡುತ್ತಿರುವ ನಿನಗೆಲ್ಲಿಂದ ಬರಬೇಕು ಸತಿಧರ್ಮ? ಸತಿಧರ್ಮವನ್ನೇ ನೀನಿ ನಡೆದ ನಿನಗೆ ಎನ್ನ ಪಾದ ಮುಟ್ಟುವುದಕ್ಕೂ ನೀನು ಹರಹಳಲ್ಲ ಮೂರ್ಖಳೇ. ಮಾಡದಿರಿ ಎನ್ನ ಕೂಡರಗಳೇ. ಅದು ಅಳುವಿನಲ್ಲಿ ದೃಢ ಮಹತ್ವವೂ ನಾನು ತಪ್ಪು ಮಾಡಿಲ್ಲ. ನೀತಿ ತಪ್ಪಿದನೋ ನೀತಿ ತಪ್ಪುವ ಹೇಳು ನನ್ನಲ್ಲ. ನೀರು ತರಲು ಹೋಗಿದ್ದೇನೆ.